ಅನಿತಾ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಗಾರ್ಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸಿಹಿ ಬೋಂಡ ಅಂತಲೂ ಕರೀತಾರೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಒಂದು ದೊಡ್ಡ ಬೌಲಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಒಂದು ಬೌಲ್ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, 2 ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ರೈಸ್ ಮತ್ತು ಬೆಲ್ಲನ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಏಲಕ್ಕಿನ ನಾನು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ರೈಸ್ ಮತ್ತು ಬೆಲ್ಲನ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿರ್ತಕ್ಕಂಥ ಬೆಲ್ಲ ಮತ್ತು ರೈಸ್ಗೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮತ್ತು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೋಂಡ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕಿದು. ನೋಡಿ, ಈ ರೀತಿ ಹಿಟ್ಟು ಇರಬೇಕು. ಈ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸುವಾಗ ಹಿಟ್ಟು ಗಟ್ಟಿಯಾದರೆ ನಾವು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೋದು. ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಕಲಸಿರ್ತಕ್ಕಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾವು ಡೀಪ್ ಫ್ರೈ ಮಾಡಬೇಕು. ನೋಡಿ, ಈ ಥರ ಬೋಂಡ ಹಿಟ್ಟನ್ನು ಯಾವ ಥರ ಹಾಕ್ತೀವೋ ನಾವು ಅದೇ ರೀತಿ ಎಣ್ಣೆಯಲ್ಲಿ ಹಾಕಬೇಕು. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಈ ಥರ ಕೆಂಪಾಗೆ ಆಗಬೇಕು. ನೋಡಿ, ಈ ರೀತಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಇದು ರೆಡಿ ಇದೆ. ಇದನ್ನು ನಾನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಈಗ ಸಿಹಿ ಬೋಂಡ ಅಥವಾ ಗಾರ್ಗೆ ರೆಡಿ ಇದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದನ್ನು 1 ಡೇ ಇಟ್ಕೊಂಡು ತಿನ್ಬೋದು. ನೆಕ್ಸ್ಟ್ ಡೇಗೆ ಇದು ಫುಲ್ ಸಾಫ್ಟ್ ಆಗುತ್ತೆ. ಅದಿನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಿಹಿ ಬೋಂಡ ಅಥವಾ ಗಾರ್ಗೆ ರೆಡಿ ಇದೆ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಇದೇ ರೀತಿ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.